ಸ್ನೇಹಿತರೆ, ನಾನು ವೀಳ್ಯದೆಲೆಗೆ ಅಡಿಕೆ, ಸ್ವಲ್ಪ ಕಾಯಿ, ಸ್ವಲ್ಪ ಸಕ್ಕರೆ ಹಾಕಿ ತಿಂತೇನೆ. ತುಂಬ ಚೆನ್ನಾಗಿರುತ್ತೆ. ಬೆಟ್ಟಲೆಲ್ಲ ಸಿಗುತ್ತಲ್ವ, ಹಾಲು ತುಂಬ ಚೆನ್ನಾಗಿದೆ. ಪ್ರೆಗ್ನೆಂಟ್ ವುಮೆನ್ಗೆಲ್ಲ ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಯಾಕೆ ಸ್ವಲ್ಪ ಹೀಟ್ ಜಾಸ್ತಿ ಅಲ್ಲ. ಪ್ರೆಗ್ನೆಂಟ್ ವುಮೆನ್ಗೆಲ್ಲ ಒಳ್ಳೆಯದಲ್ಲ ಅಂತಾರೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವೀಳ್ಯದೆಲೆ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಇದು ನಮ್ಮ ಮನೆಯ ಸ್ಟೇರ್ ಕೇಸ್ ಹತ್ರ ಹೋಗೋ ಜಾಗದಲ್ಲಿರುವ ವೀಳ್ಯದೆಲೆ. ಇದು ಬೇಸಿಗೆಯಲ್ಲಿ ತುಂಬ ಒಣಗೋಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಈಗ ಚಿಗುರಿದೆ, ಮಳೆ ಬಂದು. ಬೇಸಿಗೆಯಲ್ಲಿ ನೀವು ನೀರು ಬೀಳೋ ಜಾಗದಲ್ಲಿ ನೆಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ನೀರು ಬೇಕಾಗ್ತಾ ಇರುತ್ತೆ. ಇದು ಬೇಗ ನೀರನ್ನು ಹಿಡ್ಕೊಳ್ಳುತ್ತೆ. ಸೊ ನೀರು ಬೀಳೋ ಬೇಸಿಗೆಯಲ್ಲಿ ನೀರು ಬೀಳೋ ಜಾಗದಲ್ಲಿದ್ದರೆ ಒಣಗಲ್ಲ. ನೋಡಿ, ಒಳ್ಳೆ ಚಿಗುರಿದೆ. ನೋಡಿ, ನಾನು ಕೊಯ್ದು ಊಟ ಆಯಿತು. ಊಟ ಆದಮೇಲೆ ನಾನು ಇದನ್ನು ತಿಂತಿದ್ದೇನೆ. ಇದು ತಿನ್ನುವಾಗ ತೊಟ್ಟು ಮುರ್ಕೊಬೇಕು ಅಂತ ಹೇಳ್ತಾರೆ. ಯೂಶ್ವಲಿ ಇದರ ತೊಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಇದಲ್ವಾ, ಅದು ಎರಡು ಸೈಡ್ ಒಂದು ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ನಾನು ತಿಂತಿದ್ದೀನಿ. ಊಟ ಆದಮೇಲೆ ತಿಂದರೆ ತುಂಬ ಒಳ್ಳೆಯದು. ನಮ್ಮ ಮೌತ್ ಕೂಡ ಫ್ರೆಶ್ ಆಗಿರುತ್ತೆ, ನಮ್ಮ ಬ್ರೀತ್ ಕೂಡ ಚೆನ್ನಾಗಿ ಒಳ್ಳೆ. ಈರುಳ್ಳಿ ತಿಂದಾಗ ಒಂದು ರೀತಿ ಬಾಯಲ್ಲೇ ಇದು ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗ್ಲಿಕ್ಕೆ ವೀಳ್ಯದೆಲೆ ತಿಂದರೆ ಮತ್ತು ಫ್ರೆಶ್ ಆಗಿರುತ್ತೆ. ನಿಮ್ಮ ಉಸಿರು ಫ್ರೆಶ್ ಉಸಿರಾಗಿರುತ್ತೆ. ಊಟ ಆದಮೇಲೆ ತಿಂದರೆ ತುಂಬ ಒಳ್ಳೆಯದು. ನೋಡಿ, ವೀಳ್ಯದೆಲೆಯಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಎಷ್ಟು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಂತೂ ಈ ವೀಳ್ಯದೆಲೆ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ನೀವೇನಾದ್ರು ಕೆಲವು ಕಡೆ, ಈ ಅಸ್ಸಾಂ ಕಡೆ ಎಲ್ಲ ಏನಾಗುತ್ತೆ ಅಂತ, ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಹೋಗುವಾಗ ಎಲೆ ಕೊಡ್ತಾರಂತೆ ಇನ್ವೈಟ್ ಮಾಡೋಕ್ಕೆ. ಮತ್ತು ಕೋಲ್ಕತ್ತಾದಲ್ಲಿ ಮದುವೆ ಹುಡುಗಿ ಮಂಟಪಕ್ಕೆ ಬರುವಾಗ ಈ ವೀಳ್ಯದೆಲೆದು 2 ಎಲೆನ ಇಟ್ಕೊಂಡು ಬರ್ತಾಳಂತೆ. ನೋಡಿ, ಯಾರನ್ನಾರು ಇನ್ವೈಟ್ ಮಾಡಿ, ನಮ್ಮ ಕೆಲವುದರಲ್ಲಿ ಪೂಜೆಗೆ ಅಥವಾ ಕೆಲವು ಜ್ಯೋತಿಷಿಗಳು ಇನ್ವೈಟ್ ಮಾಡೋಕ್ಕೆ ಅಥವಾ ಪುರೋಹಿತರನ್ನ ಇನ್ವೈಟ್ ಮಾಡೋಕ್ಕೆ ಎಲೆ ಅಡಿಕೆ ತೊಗೊಂಡು ಹೋಗ್ತಾರೆ. ಎಲೆ ಅಡಿಕೆ ಕೊಡಲಿಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇದಂತೂ ನಮ್ಮ ದೇಹದ ಎಲ್ಲ ಅಂಗಗಳಿಗೆ ತುಂಬ ಉಪಕಾರಿಯಾಗಿದೆ. ಇದರಲ್ಲಿ ಒಳ್ಳೆ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ಸು, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಇದರಲ್ಲಿ ಯಾವುದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಹೈಡ್ರಾಕ್ಸಿಚೆವಿಕಾಲ್ ಮತ್ತು ಇಜುನಾಲ್ ಅಂತ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ. ಸೊ ನೋಡಿ, ಇದು ನಮ್ಮಲ್ಲಿರೋ ಇಮ್ಯುನಿಟಿ, ಇದು ಹೈ ವಿಟಮಿನ್ ಸಿ ಕೂಡ ಇದೆ. ನಾವು ಇದನ್ನು ತಿಂತಾ ಇದ್ದವರಿಗೆ ಇಮ್ಯುನಿಟಿ ಜಾಸ್ತಿ. ನೀವು ನೋಡಿ, ಕೆಲವು ಯಾರು ವೀಳ್ಯದೆಲೆ ಅಂದರೆ ತುಂಬ ಪ್ರಮಾಣದಲ್ಲ, ಮಾಡ್ರೇಟಾಗಿ ದಿನ ತಿಂತಾ ಇರ್ತಾರೆ ನೋಡಿ, ಅವರಿಗೆ ಒಳ್ಳೆ ಇಮ್ಯುನಿಟಿ ಇರುತ್ತೆ. ಅದಕ್ಕೆ ಹೇಳ್ತಾರಲ್ವ, ಇದು ಬೂಸ್ಟ್ ದ ಇಮ್ಯುನಿಟಿ ಅಂತ. ಮತ್ತೇನಂತಂದರೆ ಡೈಜೆಷನ್ಗಂತೂ ತುಂಬಾ ಸಹಕಾರಿ. ನಿಮ್ಗೇನಾದರೂ ಊಟ ಆದಮೇಲೆ ವಾಂತಿ ಬರೋ ಥರ ಅಥವಾ ಏನಾದ್ರು ಹೊಟ್ಟೆ ನೋವು ಆಗ್ತಿದೆ ಅಂತ ಇದ್ರದ್ದು ತಿಂದು ನೋಡಿ, ಆವಾಗಲೇ ಗುಣಾಗುತ್ತೆ. ಸೊ ಡೈಜೆಷನ್ಗಂತೂ ತುಂಬಾ ಸಹಕಾರಿಯಾಗುತ್ತೆ. ಮತ್ತು ನೋಡಿ, ಅದು ತಿಂದಾಗ ನಮ್ಮ ಬಾಯಿ ಹಲ್ಲೆಲ್ಲ ಎಷ್ಟು ಒಳ್ಳೆ ಆರೋಗ್ಯಕರವಾಗಿರುತ್ತೆ ಅಂತ ನೋಡಿ. ಏನಂತ, ನಮ್ಮ ಓರಲ್ ಹೆಲ್ತ್ ಕೂಡ ಇದು ಚೆನ್ನಾಗಿ ಇರುತ್ತೆ. ನೋಡಿ, ಯಾರು ಇದನ್ನು ತಿಂತಾ ಇರ್ತಾರೆ ಅವರಿಗೆ ಹಲ್ಲು ನೋವೆಲ್ಲ ಬರೋದು ಕಮ್ಮಿ. ನೋಡಿ, ನಮ್ಮ ಹಿರಿಯರೆಲ್ಲ ಇದನ್ನು ತಿಂತಾ ಇರ್ತಿದ್ರಲ್ಲ, ಮಾಡ್ರೇಟ್ ಪ್ರಮಾಣದಲ್ಲಿ ತಿಂತಾ ಇರ್ತಿದ್ರು. ಸೊ ಅವ್ರಿಗೆ ನೋಡಿ ಹಲ್ಲು ನೋವು ಬರೋದು ತುಂಬಾ ಕಡಿಮೆ ಇತ್ತು. ಈಗ ನಾವು ಹಲ್ಲು ಡಾಕ್ಟರ್ ಹತ್ರ ಹೋಗ್ತಾನೇ ಇರ್ತೀವಿ ಅಲ್ವಾ, ಮುಗಿಯೋದೇ ಇಲ್ಲ. ಒಂದ್ಸಲ ಹಲ್ಲು ಡಾಕ್ಟರ್ ಹತ್ರ ನೀವು ಹೋಗೋಕ್ಕೆ ಶುರು ಮಾಡಿದ್ರೆ, ರೂಟ್ ಕ್ಯಾನಲ್ ಮಾಡೋಕ್ಕೆ ಶುರು ಮಾಡಿದ್ರಂತೂ ಕೇಳೋದೇ ಬೇಡ. 1 ಸಲ 5 ಸಲ 3 ಸಲ ಈಗ ಹೋಗ್ತಾನೇ ಇರ್ತೀರ ಅಲ್ವಾ. ಅದನ್ನು ಒಮ್ಮೆ ಮುಗಿದ್ರೆ ಸಾಕಂತಿರುತ್ತೆ. ಸೊ ಓರಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಒಳ್ಳೆ ವಿಶೇಷತೆ ಅಂತಂದರೆ ಕೆಮ್ಮಿಗೆ ಅಂತೂ ತುಂಬಾ ಒಳ್ಳೆಯದು. ನೋಡಿ, ನನಗೆ ನಮ್ಮ ಸಿರ್ಸಿಲಿ, ನಮ್ಮ ತಾಯಿ ಮನೆ ಶಿರ್ಸಿಲಿ ಆಯುರ್ವೇದ ಡಾಕ್ಟರ್ ಇದ್ದಾರೆ, ವಿಭಾ ಹೆಗಡೆ ಅಂತ. ಅವರೊಂದು ಕೆಮ್ಮು ಟ್ಯಾಬ್ಲೆಟ್ ಕೊಡ್ತಿದ್ರು.
ಅದನ್ನೇ ಈ ವೀಳ್ಯದೆಲೆ ಜೊತೆಗೆ ತಿನ್ನಬೇಕಿತ್ತು. ಸೊ ಒಮ್ಮೆಲೆ ಕಡಿಮೆ ಆಗುತ್ತೆ. ಸೊ ನೋಡಿ, ಕೆಮ್ಮಿಗೆ ಶೀತಕ್ಕೆ ಕೂಡ ಎಷ್ಟು ಅದು ಉಪಕಾರಿ ಆಗುತ್ತೆ ನೋಡಿ. ನೀವು ಕೆಮ್ಮು ಶೀತ ಇರುವಾಗ ಸ್ವಲ್ಪ ಇದನ್ನು ತಿಂದರೆ ನಿಮಗೆ ಕೆಮ್ಮು ಶೀತ ಕೂಡ ಕಡಿಮೆ ಆಗುತ್ತೆ. ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅಂದರೆ ತುಂಬ ಜಾಸ್ತಿ ಆದಾಗಂತ ಕುಡಿಯೋದಲ್ಲ, ಮಾಡ್ರೇಟಾಗಿ ಕುಡಿದ್ರೆ ಗುಣ ಆಗುತ್ತೆ. ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಕುಡಿಯೋದ್ರಿಂದ ಏನು ತೊಂದರೆ ಇಲ್ಲ ಬಿಡಿ. ಇದು ಆರೋಗ್ಯಕರ, ಎಲ್ಲ ಆರೋಗ್ಯಗಳಿಗೂ ಒಳ್ಳೆಯದು. ಮತ್ತು ನೋಡಿ, ಇದು ನೀವು ಕೆಲವೀಗ ಇದು ನಮ್ಮನ್ನಿಂದ ಎಷ್ಟು ಮೂಡನ್ನು ಒಳ್ಳೇದು ಮಾಡ್ತೀನಿ. ಇದ್ರ ತಿಂದಾಗ ನಿಮ್ಮ ಮೂಡ್ ಕೂಡ ಫ್ರೆಶ್ ಆಗುತ್ತೆ, ನಿಮ್ಮ ಓರಲ್ ಹೆಲ್ತ್ ಫ್ರೆಶ್ ಆಗುತ್ತೆ, ನಿಮ್ಮ ಬ್ರೀತ್ ಫ್ರೆಶ್ ಆಗುತ್ತೆ, ನಿಮ್ಮ ಮೂಡ್ ಕೂಡ ನೋಡಿ ಒಳ್ಳೆ ಅಂತೇನು ಫ್ರೆಶ್ ಆಗಿರುತ್ತೆ. ಅದಕ್ಕೇನು ಹೇಳ್ತಿದ್ದು ಅಂತ ಹೇಳ್ತಾರೆ, ನಮ್ಮಲ್ಲಿ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಏನು ಹೇಳಿ, ನಮ್ಮಲ್ಲಿ ಒಳ್ಳೆ ಸ್ಟ್ರೆಸ್ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ. ಇನ್ನೇನು ಅಂತಂತಂದರೆ, ಇದನ್ನು ಕೆಲವು ಗಾಯ ಇದ್ದಾಗಿದೆ ಅಲ್ವಾ, ಇದನ್ನು ಕೆಲವು ಗಾಯ ಇನ್ಫೆಕ್ಷನ್ ಕಡೆ ಸ್ವಲ್ಪ ಪೇಸ್ಟ್ ಮಾಡಿ ಹಚ್ಚಿದ್ರೆ ಬೇಗ ಗುಣ ಆಗುತ್ತೆ ಅಂತ. ಅದು ನಾನು ಟ್ರೈ ಮಾಡಿಲ್ಲ, ಮಾಡಿ ನೋಡ್ಬೋದು. ಇದರದ್ದೇನು ನಮ್ಮದು ಆಯುರ್ವೇದ ಇದು ಎಲೆ ಅಲ್ವಾ, ಏನು ತೊಂದರೆ ಏನಾಗಲ್ಲ. ಕೆಲವು ಗಾಯ ಎಲ್ಲಲ್ಲಿ ಇದ್ದರೆ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು, ಲೈಟಾಗಿ ಪೇಸ್ಟ್ ಮಾಡಿಕೊಂಡು ಇನ್ಫೆಕ್ಷನ್ ಗಾಯ ಇದೆಲ್ಲ ಹಚ್ಚಿದ್ರು ಕೂಡ ಬೇಗ ವಾಸಿ ಆಗುತ್ತಂತೆ. ನೋಡಿ ಇದರ ಎಷ್ಟು ಉಪಕಾರಿಯಾಗಿದೆ. ನಾವು ನಮ್ಮ ಮನೆಯಲ್ಲಿ ಇದೇನು ಬೆಳಗ್ಗೆ ತುಂಬ ಇದೇನು ಬೇಕಾಗಿಲ್ಲ. ಸೊ ಎಲ್ಲರೂ ಒಂದು ಎಣ್ಣೆ ಸಿಕ್ಕಿದ್ರೆ ನಿಮ್ಮ ಪಾಟಲ್ಲಿ ನೆಟ್ಕೊಂಡು ಆಗಾಗ ನೀರು ಹಾಕ್ತಾಯಿದ್ರೆ ಒಳ್ಳೆಯದು. ಸೊ ಪೇಟೆ ಶಹರದಲ್ಲಿರೋರು ಕೂಡ ಇದನ್ನು ನೆಟ್ಕೊಬೋದು. ನಾನು ಸಣ್ಣ ಇರುವಾಗ ನಮ್ಮ ತವ್ರ ಮನೇಲಿ ತುಂಬ ಬೆಳೀತಿದ್ರು ಆಯಿತಾ. ಈಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ಶಾಲೆಗಿರುವಾಗ, ನನ್ನ ಪ್ರೈಮರಿ ಸ್ಕೂಲ್ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ, ಪ್ರತಿ ಮಂಗಳವಾರ ಇದರದ್ದೊಂದು ಕಟ್ಟ ಮಾಡ್ಕೊಂಡು, ದೊಡ್ಡ ಕಟ್ಟ, ಸುಮಾರೊಂದು 500-1000 ಎಲೆ ಇರ್ತಿತ್ತನೋ. ಸೊ ಅದ್ರ ಕಟ್ಟ ಮಾಡಿಕೊಂಡು ಒಬ್ಬರು ತೊಗೊಂಡೋಗ್ಲಿಕ್ಕೆ ಬರ್ತಿದ್ರು. ಪ್ರತಿ ಮಂಗಳವಾರ ಅಂದರೆ ಸಿರಿಸಿಲ್ಲ ಆ ಟೈಮಿಗೆ ಸಂತೆ ಆಗ್ತಿತ್ತು. ಆ ಕಟ್ಟನ ಒಬ್ಬರಿಗೆ ಕೊಡ್ತಿದ್ರು, ಅವ್ರು ತೊಗೊಂಡೋಗಿ ಸೇಲ್ ಮಾಡ್ತಿದ್ರು. ನಮಗೆ ಸೋಮವಾರ ಸಂಜೆ ರಾತ್ರಿ ಅದೇ ಕೆಲಸ. 50 ಇದನ್ನು ಇದು ಮಾಡೋದು, ಹಿಂಗೆ ಎಲೆ ತೊಟ್ಟು ತೆಗಿಲಿಕ್ಕಿಲ್ಲ, ಹೀಗೆ ಜೋಡಿಸ್ತಾ ಹೋಗೋದು. 50 ಅದ್ರ ಕಟ್ಟು. ಸೊ 55 ಕಟ್ಟು ತುಂಬ ಮಾಡಿ ಅಪ್ಪನಿಗೆ ಕೊಡೋದು. ಅಪ್ಪ ದೊಡ್ಡಪ್ಪ ಅಥವಾ ಅಜ್ಜ ಯಾರಾದರೂ ಅದು ಕರೆಕ್ಟಾಗಿ ಇಡೋದು, ಜೋಡಿಸೋದು. ಮತ್ತು ಎಷ್ಟು ಮುಗೀತು, 1000 ಎಲೆ ಎಲ್ಲ ಆದಮೇಲೆ ಅದನ್ನು ದೊಡ್ಡ ಕಟ್ಟ ಮಾಡಿಕೊಂಡು ಕೊಡ್ತಿದ್ರು. ಅದನ್ನು ಒಬ್ಬರನ್ನ ತೊಗೊಂಡೋಗ್ಲಿಕ್ಕೆ ಬರ್ತಿದ್ರು. ಅವರು ಅದನ್ನು ಸೇಲ್ ಮಾಡಿ ನಮಗೆ ಅದನ್ನು ಸ್ವಲ್ಪ ಕಡಿಮೆ ರೇಟ್ ಇರ್ಬೋದು, ಅದು ಕೊಡ್ತಿದ್ರು. ಮತ್ತು ಅವರು ಅದನ್ನು ಸಂತೆಗೆ ಹೋಗಿ ಮಾರಾಟ ಮಾಡ್ತಿದ್ರು. ಸೊ ಪ್ರತಿ ಸೋಮವಾರ ಸಂಜೆ ನಮಗಿದೇ ಕೆಲಸ ಇತ್ತು. ಅದೊಂದು ರೀತಿ ಖುಷಿ. ಒಂದೊಂದೇ ಇದನ್ನು ಇಟ್ಕೊತ ಒಂದ್ರ ಮೇಲೆ ಇಟ್ಕೊತ ಹೋಗೋದು. ಅದು 50 ಆದಮೇಲೆ ಅಪ್ಪನಿಗೆ, ದೊಡ್ಡಪ್ಪನಿಗೆ, ಅಜ್ಜನಿಗೆ ಯಾರಿಗಾರು ಕೊಡೋದು. ಅವ್ರು ಅದನ್ನು ಜೋಡಿಸ್ತಾ ಹೋಗಿ ಎಲ್ಲ ಆದಮೇಲೆ ಒಂದು ದೊಡ್ಡ ಕಟ್ಟ ಮಾಡಿ ಅದನ್ನೇ ಇಡೋದು. ಆ ಕ್ಷಣ ಒಂದು ರೀತಿ ಚೆನ್ನಾಗಿರುತ್ತೆ. ಅಂದರೆ ನಾವು ಏನೋ ಒಂದು ಕಲಿತಿರ್ತಿದ್ವಿ, ಮತ್ತು ಅದೊಂದು ಆ ಖುಷಿ ಇರ್ತಿತ್ತು. ಮತ್ತು ಒಂದು ರೆಸ್ಪಾನ್ಸಿಬಲ್ ಆಗಿ ನಮ್ಮ ಜವಾಬ್ದಾರಿ ಒಂದು ಬರ್ತಿತ್ತು. ಇವತ್ತು ನಾವು ಬೇಗ ಹೋಮ್ವರ್ಕ್ ಮಾಡಿಕೊಂಡು ಸಂಜೆ ಅಪ್ಪನಿಗೆ ಅಥವಾ ಸಹಾಯ ಮಾಡೋಣ, ಎಲೆ ಮಡ್ಚಕ್ಕೆ, ಎಲೆ ಇಟ್ಟಕ್ಕೆ ಸಹಾಯ ಮಾಡೋಣ ಅಂತ ಆ ಜವಾಬ್ದಾರಿ ಬರ್ತಿತ್ತು. ಈಗಿನ ಮಕ್ಳಿಗೆ ಬಿಡಿ, ಒಂದು ನೀರು ತುಂಬಿಸ್ಕೊ ಅಂತ ಹೇಳೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಏನಿದೆ ಅಲ್ವಾ, ನಾವು ಕೆಲಸನೂ ಕಲ್ತಿದ್ವಿ, ಕೆಲಸ ಎಂಜಾಯ್ ಮಾಡ್ತಿದ್ವಿ ಕೂಡ. ಮತ್ತು ಏನೋ ಒಂದು ರೀತಿ ಅದೊಂದು ರೀತಿ ಆ ಭಾವ ನಮ್ಮದು, ನಾವು ಕೆಲಸ ಮಾಡಬೇಕು, ನಾವು ಹೆಲ್ಪ್ ಮಾಡಬೇಕು, ಆ ರೀತಿ ಭಾವನೆ ಎಲ್ಲ ಬರ್ತಿತ್ತು. ಸೊ ಆ ಕ್ಷಣಗಳು ನಿಜಕ್ಕೂ ಕೂಡ ಒಂದು ಅತ್ಯಮೂಲ್ಯ ಅಂತ ಹೇಳ್ಬೋದು. ನೀವು ಮನೇಲಿ ಇದನ್ನೆಲ್ಲರೂ ಎಣ್ಣೆ ಸಿಕ್ಕಿದ್ರೆ ತೊಗೊಳ್ಳಿ. ಇದು ಏನು ಒಂದು 80 ರೂಪಾಯಿ ಇರ್ಬೋದು ಒಂದು ಎಣ್ಣೆಗೆ. 80 ರೂಪಾಯಿ ಏನೇದಕ್ಕೂ ಸ್ಪೆಂಡ್ ಮಾಡ್ತೀವಿ. ಇದನ್ನು ಒಂದು ಗಿಡ ತೊಗೊಂಡು ಎಷ್ಟಿದು, ಒಂದು ಮ್ಯಾಕ್ಸಿಮಮ್ ಒಂದು 200 ರೂಪಾಯಿ ಒಳಗೆ ಇರುತ್ತೆ ಒಂದು ಗಿಡ. ಸೊ ಅದನ್ನು ಎಲ್ಲರೂ ತೊಗೊಂಡು, ಇಂಪಾರ್ಟೆಂಟು ತುಂಬ ಎಲ್ಲ ಇದಕ್ಕೂ ಹೆಲ್ಪ್ ಆಗುತ್ತಲ್ವ. ಸೊ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ನೆಟ್ಕೊಳ್ಳಿ. ಇಲ್ಲದೇ ಇದ್ದವ್ರು ನಿಮ್ಮ ಮನೇಲಿ ನೆಟ್ಕೊಳ್ಳಿ. ಇದ್ದವರು ಅಟ್ಲೀಸ್ಟ್ ವಾರಕ್ಕೆ ಒಂದು 2-3 ಸಲ ತಿನ್ನೋಣ. ಯಾವುದೇದೋ ಏನೇನೋ ಚಾಕ್ಲೇಟ್ ಅದನ್ನು ತಿನ್ನೋದಕ್ಕಿಂತ ಅಟ್ಲೀಸ್ಟ್ ವಾರಕ್ಕೆ ಸುಮ್ಮನೆ ಊಟ ಆದಮೇಲೆ ಏನೋ ಒಂದು ತಿನ್ನೋದ್ರಿಂದ ಎಷ್ಟು ಉಪಕಾರಿಯಾಗಿದೆ ನೋಡ್ಕೊಳ್ಳಿ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಸೊ ಆರೋಗ್ಯ ದೃಷ್ಟಿಗಂತೂ ತುಂಬ ಒಳ್ಳೆಯದು. ಒಂದೊಂದು ಎಲೆ ಎಲ್ಲ ಎಷ್ಟು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ. ಹೀಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ. ಸೊ ಇಲ್ಲದೇ ಇದ್ದವರು ನಿಮ್ಮ ಮನೆಗಳಲ್ಲಿ ಒಂದು ಗಾರ್ಡನ್ನಲ್ಲಿ, ನರ್ಸರಿಲಿ ಸಿಗುತ್ತೆ. 80 ರೂಪಾಯಿ ಅಥವಾ 100 ರೂಪಾಯಿ, 200 ರೂಪಾಯಿ ಮ್ಯಾಕ್ಸಿಮಮ್ ಇರ್ಬೋದು, ತಂದು ನೆಟ್ಕೊಳ್ಳಿ.
ಆಗಾಗ ತಿಂತಾ ಇರಿ. ನೋಡಿ, ಇಂತಹ ಆರೋಗ್ಯದ ದೃಷ್ಟಿಯಿಂದ ಇದು ಎಲ್ಲರ ಮನೆಗಳಲ್ಲಿ ಇರಬೇಕಾದ ಒಂದು ಗಿಡ. ಎಲ್ಲರೂ ಬೆಳೆಸಿ ತಿಂತಾ ಇರಿ, ಆರೋಗ್ಯವಾಗಿರಿ.